ಶ್ರೀಮತಿ ರಾಣಿಬಾಯಿ ಗಡಾಲೋಟೆ ಕಪೂರ್ ಅವರಿಂದ ಮಾಲಾರ್ಪಣೆ. ಏನು ಸ್ವಲ್ಪ ಸೈಡ್ ತಾನೇ ಆಗಮಿಸಿದ ಶ್ರೀಯುತ PM ಪಾಟೀಲ್ ಅಧ್ಯಕ್ಷರು BND ಸಂಸ್ಥೆ ವಿಜಯಪುರ ತಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತ ಬಯಸುತ್ತೇವೆ. ಪಾರ್ವತೀಶ್ವರ ಮಹಾದೇವ. ಶ್ರೀಕಂಠ ಪ್ರಿಯ ಸುತನೆ ಮಂಗಲಂ ಕವಿ ಶ್ರೀಶೈಲ ವಂದೀಪೆ ಮಂಗಲಂ. ಶ್ರೀಶೈಲ ಕ್ಷೇತ್ರಾದಿ ಸಾಕ್ಷಿ ಗಣಪತಿಯಾಗಿ ಶ್ರೀಶೈಲ ಕ್ಷೇತ್ರಾದಿ ಸಾಕ್ಷಿ ಗಣಪತಿಯಾಗಿ ಶ್ರೀಮಂಗಲಂ. ಶ್ರೀ ವಿಘ್ನರಾಜಾಯ ಮಂಗಲಂ ಶಿವ ಪಾರ್ವತಿಯ ಪುತ್ರಾಯ ಮಂಗಲಂ. ಶ್ರೀ ಪರಮೇಶ್ವರನ ಗೋಪದ ಬಲದಿಂದ ಶ್ರೀ ಗಜಮುಖನಾಗಿರುವೆ ಮಂಗಲಂ ಶಿವ ಶ್ರೀ ವಿಘ್ನರಾಜಾಯ ಮಂಗಲಂ. ಋಣದಿ ಪೂಜಿಪೆ ನಿನ್ನ ಮಂಗಲಂ ಅನುಮಾನವಿಲ್ಲದೆ ಜ್ಞಾನವ ನೀಡುವ ಕೃಷ್ಣ ಬುದ್ಧಿಯ ಗಣಪ ಮಂಗಲ. ನಡೀತಾ ಇದೆ. ಜೋರಾದ ಚಪ್ಪಾಳೆ. ಇದೀಗ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ಕೊಟ್ಟಂತ ಪೂಜ್ಯರಿಗೆ, ಶಾಸಕರಿಗೆ, ವೇದಿಕೆ ಮೀರಿದಂತ ಎಲ್ಲ ಗಣ್ಯರಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ. ಸಿಂಪಡಿಸಿ ಅಂದದ ನಾಡು ಚಂದದ ಕಾಡು, ಆ ಕಾಡಿನಲ್ಲಿ ಮಲೆನಾಡಿನಲ್ಲಿ ನಾವು ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಇಂದಿನ ಈ ಸಭೆ ತಂದಿದ ಶೋಭೆ, ಅದಕ್ಕೆಲ್ಲ ಕಾರಣ ಈ ಜನರು. ನೀವು ನಿಮ್ಮ ಹಿರಿತನಕ್ಕೆ ನಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಭೂಮಿ ಪೂಜಾ ಸಮಾರಂಭದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಸತ್ಕಾರವನ್ನು ಅಶೋಕ್ ಕೋಳಿ ಹಾಗೂ ಪ್ರಶಾಂತ್ ಗೌಡ್ ಪಾಟೀಲ್ ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಕೈ ಮಾಡಿ ತಳ ಮಾಡಿ ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಚಪ್ಪಾಳೆ. ಅದೇ ತರನಾಗಿ ಮಾನ್ಯ ಜೋರಾದ ಚಪ್ಪಾಳೆ. ಸನ್ಮಾನ ಮಾಡಿದ ಮಹಿಳೆಯರಿಗೆ ಅನಂತ ಧನ್ಯವಾದಗಳು. ಸೈಡ್ ಸರ ಹಿರಿಯರಂತ ಶ್ರೀ MR ತುಂಗಳ ಹಾಗೂ ವಿಮಲಣ್ಣ ಕೊಂಡಿ ಅವರಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಸತ್ಕಾರವನ್ನು ಸ್ವೀಕರಿಸಿದ ಸುರೇಶ್ ಬಿರಾದಾರ್ ಹಾಗೂ ಸತ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತವರಿಗೆ ಅನಂತ ಅಭಿನಂದನೆಗಳು. ಅದೇ ತರನಾಗಿ ಗಂಗಾಧರ್ ಸಂಬಣಿ ಅವರು ಅಧ್ಯಕ್ಷರು BDA ವಿಜಯಪುರ, ಇವರಿಗೂ ಕೂಡ ಈ ನಮ್ಮೂರಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗಂಗಾಧರ್ ಸಂಬಂಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು HDCC ಬ್ಯಾಂಕ್ ವಿಜಯಪುರ ಅವರಿಗೆ ಸ್ವಾಗತವನ್ನು ಮಾಡುವುದರ ಮೂಲಕ ಅವರಿಗೆ
ಬಿಡಿಎ ಅಧ್ಯಕ್ಷರು ಅವರಿಗೆ ಶ್ರೀ ಈರಪ್ಪ ಗುಡ್ಡೆವಾಡಿ ಸಂಗನಗೌಡ ಬಿರಾದರ್ ಅವರಿಂದ ಒಂದು ಸನ್ಮಾನ. ಈಗ ಸತ್ಕಾರ ಸ್ವೀಕರಿಸುವುದು ಗಂಗಾಧರ ಸಂಬಣಿ. ಅದೇ ತರ ವ್ಯವಸ್ಥಾಪಕರು ವಿಡಿಸಿಸಿ ಬ್ಯಾಂಕ್ ಬಿಜಾಪುರ, ಇವರಿಗೆ ನಮ್ಮ ದರದೇವರ ಸೇವಾ ಸಮಿತಿಯ ನಿರ್ದೇಶಕರುಗಳಾಗಿರತಕ್ಕಂಥ ಈಶ್ವರ್ ಎಳ್ಜೇರಿ ಹಾಗೂ ವೀರೇಶ್ ಸಿಂಧೂರ್ ಅವರಿಂದ ಸತ್ಕಾರ. ವಹಿಸಿರುವಂಥ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಶಿವಾನಂದ ಪಾಟೀಲ್ ಅಂಕಿಲ್ ನಮಸ್ಕರಿಸಿ, ಪ್ರಶಾಂತ್ ಗೌಡ ಪಾಟೀಲ್ರು ಮತ್ತು ಗುಡ್ದಿನಿ ಅವರು ಮತ್ತು ಸುರೇಶ್ ಗೌಡ ಬಿರಾದರ್ ಅವರು, ಎಸ್.ಎ. ಡವಲ್ಗಿ ಅವರು, ಚೇತನ್ ಬಾವಿಕಟ್ಟಿ ಅವರು, ಸತೀಶ್ ಡಿ ಪಾಟೀಲ್ ಅವರು, ಆರ್.ಎಂ. ಬಣಗಾರ್ ಅವರು, ಸಂಜುಗೌಡ ಪಾಟೀಲ್ರು, ವಿವಿಧ ಈ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ ಮತ್ತು ರೈತ ಸಂಘದವರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು, ತಾಯಂದಿರು, ಯುವಕ ಮಿತ್ರರು ಎಲ್ಲರಿಗೂ ನಮಸ್ಕಾರ. ಈ ದಿವಸ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಒಂದು ಕಟ್ಟಡ ತಾವೆಲ್ಲರೂ ನಿರ್ವಹಿಸಿದ್ದೀವಿ. ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿಯಲ್ಲಿ ಈ ಸಂಘದಿಂದ ಭಾಳಷ್ಟು ಜನ ರೈತರಿಗೂ ಅನುಕೂಲ ಆಗುವಂಥದ್ದು ಒಳ್ಳೆಯ ಕಾರ್ಯಕ್ರಮ ಇದು. ಭಾಳ ಹೇಳಬೇಕಾಗಿಲ್ಲ. ತಂದೆಯವರು ಮತ್ತು ಶಿವಾನಂದ ಪಾಟೀಲ್ ಅಂಕಲ್ ಅವರು ಇಬ್ಬರು ಸಹೋದ್ಯೋಗಿಗಳು. ತಂದೆಯವರು ಏನು ಅಂತಂದ್ರೆ ನೀರಾವರಿ ಮತ್ತು ಶಿಕ್ಷಣದ ಮೇಲೆ ಒತ್ತು ಕೊಡುತ್ತಾ ನಮ್ಮ ಭಾಗ ಈ ವಿಜಯಪುರ ಜಿಲ್ಲೆ ರೈತರಿಗೆ ನೀರಾವರಿ ಸಿಗಬೇಕಂತ ಹೋರಾಟ ಮಾಡಿದಂಥವರು. ಅದೇ ರೀತಿಯಲ್ಲಿ ಶಿವಾನಂದ ಪಾಟೀಲ್ ಅಂಕಲ್ ಅವರು ಏನೈತಿ ಈ ಭಾಗದ ರೈತರಿಗೆ DCC ಬ್ಯಾಂಕ್ ಮುಖಾಂತರ ಮತ್ತು ಸಹಕಾರಿ ರಂಗದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ಕೊತ ಬಂದಾರ. ಅದೇ ರೀತಿ ತಂದೆಯವರು ಇನ್ನೊಂದು ದೊಡ್ಡ ಕನಸು ಏನಾಗೈತಿ, ಈ ನಮ್ಮ ಬಾಬಾನಗರದ ಹತ್ರ ಒಂದು ಬೃಹತ್ ಡ್ಯಾಮ್ ಕಟ್ಟುವ ಮುಖಾಂತರ ಏನೈತಿ ಬ್ಯಾಸಗಿದಿಂದ ಒಳಗೂ ನೀರು ಬರಬೇಕು ಈ ಭಾಗದ ಜನರಿಗೆ, ಈ ತಿಕೋಟ ಭಾಗದ ಜನರಿಗೆ ಅಂತ ಹೇಳಿ ಅದು ಸಹ ಕೆಲವೇ ದಿನಗಳಲ್ಲಿ ತಂದೆಯವರು ನೆರವೇರಿಸ್ಬೇಕಂತ ಹೇಳಿ ಮಾಡಿದ್ದಾರೆ. ಅದೇ ರೀತಿ ನಾನು ಸಹ ಒಂದು BLD ಚಾನ್ಸಲರ್ ಆದಮೇಲೆ ಹೈನುಗಾರಿಕೆ ಮಾಡಿ ನಮ್ಮ ಒಂದು 10 ವಿಲೇಜ್ಗಳನ್ನು ದತ್ತಕ್ಕೆ ತಗೊಂಡು ಅಲ್ಲಿ ಹೈನುಗಾರಿಕೆಯಲ್ಲಿ ಟ್ರೈನಿಂಗ್ ಕೊಡುವಂಥ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ DCC ಬ್ಯಾಂಕು, ನಬಾರ್ಡು ಈ ರೀತಿ ಸಹಕಾರ ಇನ್ನೊಂದು ಸ್ವಲ್ಪ ಹೆಚ್ಚು ಸಿಕ್ಕರೆ ನಮ್ಮ ರೈತರು ಹೈನುಗಾರಿಕೆ ಮಾಡಿಕೊಂಡು ಯಾವ ರೀತಿ ಬೆಂಗಳೂರಲ್ಲಿ ಒಂದು 1,50,000 2 ಲಕ್ಷ ರೂಪಾಯಿ ಸ್ಯಾಲ್ರಿ ತೊಗೊತಿರ್ತಾರೆ ಇನ್ಫೋಸಿಸ್ ಅಂತ ಕಂಪ್ನಿಯಲ್ಲಿ, ಅದೇ ರೀತಿ ಸಣ್ಣ ಪ್ರಮಾಣದ ರೈತರು ಯಾರು 4-5 ಎಕರೆ ಇರುವಂಥ ರೈತರು ಸಹ ಹೈನುಗಾರಿಕೆ ಮಾಡಿ ಒಳ್ಳೆ ಜೀವನ ಮಟ್ಟ ಮಾಡಿ ಇಲ್ಲಿ ಅಷ್ಟು ಗಳಿಸ್ಬೋದು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ, ಶಿವನಗೌಡ ಅಂಕಲ್ದು ಸಹಕಾರ ಇರಲಿ ಅಂತ ಒಂದು ಸಣ್ಣಕ್ಕೆ ಕೋರಿಕೆಯನ್ನು ಇಟ್ಟು ತಮ್ಮೆಲ್ಲರಿಗೂ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ 3 ವಿಷಯ ನಮ್ಮ ಸಾಮಾನ್ಯ ಶಿವಾನಂದ ಪಾಟೀಲ್ ನಮ್ಮ ಅಧ್ಯಕ್ಷರಿಗೆ ಕೇಳ್ಕೊಳಕ್ಕೆ ಇಚ್ಛೆ ಪಡ್ತೀವಿ. ರೈತರು ಗ್ರಾಮೀಣ ಬ್ಯಾಂಕ್ದಾಗ ನಮ್ಮ ಸಾಲ ಅದಾವ್ರಿ, ನಮಗೆ DCC ಬ್ಯಾಂಕ್ನಾಗ ಸಾಲ ಸಿಗಂಗಿಲ್ಲ ಅನ್ನುವಂಥದ್ದು ಭಾಳಷ್ಟು ಜನರದು ಉತ್ತರ ಅವರೇ ಕೊಡ್ತಾರ. ಒಂದು ನಾವು ನಮ್ಮ ಅಧ್ಯಕ್ಷರಿಗೆ ಎಲ್ಲ ತಮ್ಮ ಪರವಾಗಿ ನಾವೊಂದು ವಿನಂತಿ ಮಾಡ್ತೀನಿ, ಏನಾದರೂ ಅದಕ್ಕೆ ವಿನಾಯಿತಿ ಸಿಕ್ತಿದ್ದು ನೋಡ್ರಿ. ಯಾಕಂದ್ರೆ ಆಸ್ತಿ ಕಿಮ್ಮತ್ತ ಈಗ ಹೆಚ್ಚಾಗೈತಿ, ಅಲ್ಲಿ ಸ್ವಲ್ಪ ಸಾಲ ಇತ್ತಂದ್ರೂ ನಮಗೆ ಇಲ್ಲಿ ಸಾಲ ಸಿಗುವಂಥದ್ದು ಒಂದು ಸ್ವಲ್ಪ ತೊಂದರೆ ಆಗ್ಲಕತ್ತದ. ಇಲ್ರಿ ಅಲ್ಲಿ ಕಟ್ಬಾಕಿ ಐತಿ, ನಮಗೆ ಇಲ್ಲಿ ಕೊಡ್ರಿ, ನಮ್ಗೆ ಇಲ್ಲಿ ಚಾಲ್ತಿ ಐತಿ, ಇಲ್ಲಿ ನಾವು ರೆಗ್ಯುಲರ್ ಇದ್ದೀವಿ ಸೊಸೈಟಿಯಾಗ ಅಂದ್ರೂ ಅದೇನಾಗ್ತದ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಬ ಅಂದಾಗ ನಮ್ಗೆ ಇಲ್ಲಿ ಸಾಲ ಸಿಗಲಾರ್ದಂಗೆ ಆಗ್ಯದ. ನಾವು ಏನೇ ಮಾಡಿದ್ರೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಏನು ನಿರ್ದೇಶನ ಇರ್ತದೆ ಅದ್ರ ಮೇಲೆ ಮಾಡ್ತೀವಿ. ಭಾಳಷ್ಟು ಜನರು ಗೌಡ್ರ ನೀವು ಏನು ಹಾಕಿ ಕೊಡಂಗಿಲ್ಲಲ್ರಿ ಸಾಲ, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಎಲ್ಲರಿಗೆ, ನನಗೊಬ್ಬನಿಗೆ ಅಲ್ಲ ನಮ್ಮ ಅಧ್ಯಕ್ಷನ ಒಳಗೊಂಡ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ತಾವು ಕೇಳ್ತಿರ್ತೀರಿ. ಇವತ್ತು ಅವ್ರು ಮಾತಾಡಾಗ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡ್ತಾರಂಥೇಳಿ ಒಂದೊಂದು ಆಸೆ ಅದ. ಇನ್ನೊಂದು ಏನಪ್ಪ ಅಂತಂದ್ರೆ ಗೊಬ್ಬರದ ಒಂದು ಭಾಳ ದೊಡ್ಡ ಸಮಸ್ಯೆ ಇದೆ. ತಾವು ಕೃಷಿ ಇಲಾಖೆ ಹಾಗೂ ಮಾರಾಟ ಮಹಾಮಂಡಳ ಅವರು ಒಂದು ನಮ್ಮ ಸಹಕಾರಿಗಳನ್ನು ಕೂಡಿ ಒಂದು ಸಭೆ ಮಾಡಿದ್ರೆ ಒಂದು ಒಳ್ಳೇದಾಗ್ತದಂತ ಅನ್ನುವಂಥದ್ದು ನನ್ನೊಂದು ಅನಿಸಿಕೆ ಅದು. ಯಾಕಪ್ಪ ಅಂತಂದ್ರೆ ಈಗ DAP ತೊಗೊಂಡ್ರೆ ಅದಕ್ಕೊಂದು ಲಿಂಕ್ ಮಾಡ್ತಾರೆ, ಯೂರಿಯಾ ತೊಗೊಂಡ್ರೆ ಅದಕ್ಕೊಂದು ಲಿಂಕ್ ಮಾಡ್ತಾರೆ. ಅಂದ್ರೆ ನಮ್ಮ ರೈತ ಬಂದವರು ನಾವು ಅದ್ರ ಜೋಡಿ ಅದನ್ನು ತೋರಿ ಅಂತಂದಾಗ ಅವರು ಹಿಂದೇಟು ಹಾಕಕ್ಕೆ ಪ್ರಾರಂಭ ಮಾಡ್ತಾರೆ. ಪಕ್ಕದ ನಮ್ಮ ಮಹಾರಾಷ್ಟ್ರದಾಗ ಲಿಂಕಿಂಗ್ ವ್ಯವಸ್ಥೆ ಇರಂಗಿಲ್ಲ. ಅಂದ್ರೆ ಕರ್ನಾಟಕದಾಗ ಏನಾಗ್ಯದಪ್ಪ ಅಂತಂದ್ರೆ ಒಂದು ಲಿಂಕಿಂಗ್ ವ್ಯವಸ್ಥೆ ಇರ್ತದೆ. ಅದಕ್ಕೆ ನಮ್ಮ ಅಧ್ಯಕ್ಷ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಈ ಒಂದು ಸಭೆ ಒಂದು ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಲಿಂಕಿಂಗ್ ಒಂದು ವ್ಯವಸ್ಥೆ ಬೇರ್ಪಡಿಸಿದ್ರೆ ಇಡೀ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ
ಈಗ ಶಾರ್ಟೇಜ್ ಬಂದಾಗ ಯೂರಿಯಾ ಮತ್ತು DAP ಪ್ರೈವೇಟ್ನವ್ರ ಹತ್ರ ಸಿಗ್ತಿರ್ತದೆ, ಆದ್ರೆ ಸಹಕಾರಿ ಸಂಘಗಳಿಗೆ ಮಾತ್ರ ಸ್ಟಾಕ್ ಸಿಗಂಗಿಲ್ಲ. ಅದೊಂದು ವ್ಯವಸ್ಥೆ, ಇಲಾಖೆಯಲ್ಲಿ ಒಂದು ಬೇರೆ ವ್ಯವಸ್ಥೆ ಇರ್ತದೆ. ಅದನ್ನೇನು ಹೆಚ್ಚು ನಾವು ಬಿಚ್ಚಿ ಹೇಳಬಾರ್ದು. ಅವರು ಹಿರಿಯರಿದಾರ, ಅವರೇ ಅದರ ಬಗ್ಗೆ ಗಮನ ಹರಿಸಿ ಪ್ರಥಮ ಪ್ರಾಶಸ್ತ್ಯ ಸಹಕಾರಿ ಸಂಘಗಳಿಗೆ ಬರಬೇಕು, ಆಮೇಲೆ ಪ್ರೈವೇಟ್ ವ್ಯಾಪಾರಸ್ಥರಿಗೆ ಹೋಗ್ಬೇಕು ಅನ್ನುವಂಥದ್ದು ಕೂಡ ನನ್ನದೊಂದು ಎಲ್ಲರ ಪರವಾಗಿ ನನ್ನದೊಂದು ಮನವಿ. ಇದರ ಜೊತೆಗೆ ಇವತ್ತಿನ ಈ ದುಸ್ಥಿತಿ ಕಾಲ ಅಂಕರು ಎಲ್ಲ ನಾವು ನೋಡ್ತಾ ಇದ್ದೀವಿ. ಆಗಲೇ ನಾವು ಇಲ್ಲಿ ಬರೋಕ್ಕಿಂತ ಮೊದಲ ತುಂಗಳವರ ಶಾಲೆಗೆ ನಾವು ಹೋಗಿದ್ವಿ, ಅಲ್ಲಿ ಕೂಡ ನಾವು ಮಾತಾಡಿದ್ವಿ. ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಮುಂಗಾರಿ ಅಂತರೂ ಕೈ ಕೊಟ್ಟು ಹೋಗ್ಯದ, ಇನ್ನು ಹಿಂಗಾರಿ ಏನು ಮಾಡ್ತದ ಅನ್ನೋಂಥದ್ದು ಗೊತ್ತಿಲ್ಲ. ಕೆನಾಲ್ ಮೂಲಕ ನೀರು ಬರ್ತಾವ ಅಂತೇಳಿ ನಾವೆಲ್ಲ ಕಾಯ್ಕೋತ್ ಕೂತಿರ್ತೀವಿ. ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ತಿಕೋಟ ಹಿಡ್ಕೊಂಡು ನಮ್ಗೆ ಇಲ್ಲಿ ದಾಟಿ ಇಲ್ಲಿ ಬಂದು ದಂಡಿಗೆ ನಾವು ಟೇಲ್ ಎಂಡಿಗೆ ನಾವು ಅದೀವಿ, ಇಲ್ಲಿ ಬಂದು ನೀರು ಬರ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತದ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋದು ಬೇಡ, ಮತ್ತದ ಮಾತಾಡಿದ್ರೆ ಮತ್ತೆ ರಾಜಕಾರಣ ಅನ್ನುವಂಥದ್ದಾಕದ. ದಯಮಾಡಿ ಇಲ್ಲಿ ಉಸ್ತುವಾರಿ ಸಚಿವರ ಪ್ರತಿನಿಧಿಗಳಾಗಿ BM ಪಾಲ್ರದರ, ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರದರ, ದಯಮಾಡಿ ಈ ಭಾಗ ತಿಕೋಟ ಭಾಗಕ್ಕೆ ಬರಗಾಲದ ಘೋಷಣೆ ಮಾಡ್ಬೇಕಂತ ಹೇಳಿ ಎಲ್ಲ ರೈತರ ಪರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ನಮಗೆ ತೊಂದರೆ ಆಗ್ಯದ, ಒಂದು ಹಳಿದೊಂದು ನೆನಪು ಮಾಡಕ್ಕೆ ಒಂದು ಇಚ್ಛೆ ಪಡ್ತೀವಿ. ನಾವು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿಯಿಂದ ಒಂದು ಸಲಿ ವರದಿಯನ್ನು ತಪ್ಪು ಕೊಟ್ಟಾಗ ದ್ರಾಕ್ಷಿ ಬೆಳೆಗಳಿಗೆ ಬಹಳ ದೊಡ್ಡ ನಮಗೆ ಪೆಟ್ಟು ಬಿದ್ದದ. ಪಕ್ಕದ ಇಲ್ಲಿ ನಮ್ಮ ಅಥಣಿ ತಾಲೂಕಿನ ಎಲ್ಲ ರೈತರಿಗೆ ಬಹಳ ದೊಡ್ಡ ಪ್ರಮಾಣದ ಕೋಟಿಗಟ್ಟಲೆ ದುಡ್ಡು ಬಂತು. ಆದ್ರೆ ಕನಮಡಿ ಗ್ರಾಮಕ್ಕೆ ಮಾತ್ರ ಆ ದುಡ್ಡು ಬರಲಿಲ್ಲ. ಆ ಒಂದು ಕೃಷಿ ಇಲಾಖೆಯವ್ರನ್ನ ಕರೆಸಿ ಇಲ್ಲಿ ವ್ಯವಸ್ಥಿತವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ವರದಿ ಒಂದು ಕಳಿಸುವಂತ ಕೂಡ ಜವಾಬ್ದಾರಿ ಕೂಡ ನಾವು ಎಲ್ಲ ಸಹಕಾರಿಗಳ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಂಥ ಗುರು ಹಿರಿಯರು, ಆಗಲೇ ಸಂಜಯ್ ಪಾಟ್ರು ಹೇಳ್ದಂಗೆ ಒಂದು ಸೊಸೈಟಿ ಚೆನ್ನಾಗಿ ನಡಿಬೇಕಾದ್ರೆ 3 ಅಂಶಗಳು ಪ್ರಮುಖ. ಒಂದು, ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿರಬೇಕು, ರೈತರು ಪಡೆದಂಥ ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಬೇಕು, ಮತ್ತು ನೀವು ಈ ಸಂಘದ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟು ಡಿಪಾಸಿಟ್ ಹೆಚ್ಚು ಮಾಡಿದಾಗ ಮಾತ್ರ ನಿಮ್ಮ ಸಂಘ ಯಶಸ್ವಿಯಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಕನಮಡಿ ಸಂಘವನ್ನು ನಾನು ಭಾಳ ದಿನದಿಂದ ನೋಡ್ಕೊತ ಬಂದೀನಿ. ಸುಮಾರು ಒಂದು 20 ವರ್ಷ ಆಯಿತು. ದಿನಕ್ಕೆ ಇಂಪ್ರೂವ್ಮೆಂಟ್ ಅದು. ಇದು ಮೊದಲು ಒಂದು ಪ್ರೊಸೆಸಿಂಗ್ ಯೂನಿಟ್ ಚಾಲೂ ಮಾಡಿದ್ರಿ, ಆಮೇಲೆ ಗೊಬ್ಬರದ ವ್ಯಾಪಾರ ಚಾಲೂ ಮಾಡಿದ್ರಿ. ಆದರೆ ಒಂದು ಡಿಪಾಸಿಟ್ ಮಾತ್ರ ಭಾಳ ಕಡಿಮೆ ಅದ, 680 ಏನದ, 6,80,00,000. ಆ ಡಿಪಾಸಿಟ್ ಇನ್ನೊಂದು ಸ್ವಲ್ಪ ನೀವು ಹೆಚ್ಚು ಮಾಡಿದ್ರೆ ನಿಮ್ಮ ಸಂಘ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ಆಗ್ತದಂದರೆ ತಪ್ಪಾಗ್ಲಿಕ್ಕಿಲ್ಲ.